ಸ್ವಾಗತ ಸುಸ್ವಾಗತ. ಇವತ್ತು ನಾವೊಂದು ಸ್ಪೆಷಲ್ ರೀತಿಯಲ್ಲಿ ಬಂಗುಡೆ ಮೀನಿನ ಒಂದು ಪದಾರ್ಥವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನೀವು ನೋಡ್ಬೋದು ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ತಗೊಂಡಿದ್ದೇವೆ ಅನ್ನುವಂಥದ್ದು. ಈಗ ಇದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ, ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ತಗೊಂಡಿದ್ದೇನೆ ಅನ್ನೋದಂಥದ್ದು. ಓಕೆ, ಇಲ್ಲಿ ನೋಡ್ಬೋದು ಒಂದು 3 ಚಮಚದಷ್ಟು ಕೊತ್ತಂಬರಿ ಇದೆ. ಆನಂತರ ಒಂದು ಸ್ವಲ್ಪ ಕಾಳು ಮೆಣಸಿದೆ, ಒಂದು ಚಮಚ ಅಷ್ಟಿದೆ. ನಂತರ ಜೀರಿಗೆ ಒಂದೂವರೆ ಚಮಚ, ಸಾಸಿವೆ 1.5 ಚಮಚ, ನಂತರ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಓಮ ತಗೊಂಡಿದ್ದೇನೆ. ಅದೇ ರೀತಿ ಒಂದು 3/4 ಚಮಚದಷ್ಟು ಮೆಂತ್ಯ ತಗೊಂಡಿದ್ದೇನೆ. ಓಕೆ, ಇಲ್ಲಿ ಇಷ್ಟು ಮಸಾಲೆ ಪದಾರ್ಥಗಳು. ನಂತರ ನಾವು ಹುಳಿಗೋಸ್ಕರ ಯೂಸ್ ಮಾಡುವಂಥದ್ದು ಜಾರಿಗೆ ಹುಳಿ ಅಂತ ನಿಮಗೆ ಗೊತ್ತಿರ್ಬೋದು. ಆ ಹುಳಿಯನ್ನು ನಾವು ಕಿವಿಚಿಲ್ಲಿ ಅದರ ಒಂದು ಹುಳಿಯನ್ನು ತೆಗೆದಿಟ್ಟಿದ್ದೇವೆ, ರಸವನ್ನು ತೆಗೆದಿಟ್ಟಿದ್ದೇವೆ. ಅದನ್ನು ಇವತ್ತು ಯೂಸ್ ಮಾಡ್ತಾ ಇದ್ದೇವೆ. ಒಂದು ತೆಂಗಿನಕಾಯಲ್ಲಿ ನಾವು 3/4 ಭಾಗದಷ್ಟು ತೆಂಗಿನಕಾಯನ್ನು ಇಲ್ಲಿ ಯೂಸ್ ಮಾಡಿದ್ದೇವೆ. ಬಂಗಡೆ ಮೀನಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ. ನಂತರ 1 ಚಮಚದಷ್ಟು ಅರಿಶಿನ ಹುಡಿ, 1 ಬೆಳ್ಳುಳ್ಳಿ ತಗೊಂಡಿದ್ದೇವೆ, 1 ಇಡೀ ಬೆಳ್ಳುಳ್ಳಿ, ಸಣ್ಣ ಗಾತ್ರದ್ದು ಇಡೀ ಬೆಳ್ಳುಳ್ಳಿ ಅದೇ ರೀತಿ ಫ್ರೆಂಡ್ಸ್, ಒಂದು ಅರ್ಧ ಈರುಳ್ಳಿಯನ್ನು ಇಲ್ಲಿ ಇಟ್ಟಿದ್ದೇವೆ. ಇದು ಮಸಾಲೆಗೋಸ್ಕರ ನಾವು ಹಾಕುವಂಥದ್ದು. ನಂತರ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಅರ್ಧ ಈರುಳ್ಳಿಯನ್ನು ಇಲ್ಲಿ ಪದಾರ್ಥದೊಟ್ಟಿಗೆ ಒಗ್ಗರಣೆಗೋಸ್ಕರ ನಾವು ಯೂಸ್ ಮಾಡಬೇಕು. ಒಂದು 4-5 ಕಾಯಿ ಮೆಣಸಿದೆ, ಒಂದು ಸ್ವಲ್ಪ ಖಾರ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ಅರ್ಧ ಈರುಳ್ಳಿ ಆಗಲೇ ಹೇಳಿದಾಗೆ. ನಂತರ ಶುಂಠಿ ಕೂಡ ಇಲ್ಲಿ ನೋಡ್ಬೋದು, ಇಷ್ಟು ಪ್ರಮಾಣದಲ್ಲಿ ಇಟ್ಟಿದ್ದೇವೆ. ಇಲ್ಲಿ ಬಂಗಡೆ ಮೀನು, ಒಂದು ಫ್ರೆಶ್ ಆಗಿರುವಂಥ ಬಂಗಡೆ ಮೀನು, ಒಂದು 6 ಬಂಗಡೆ ಮೀನು ಇದೆ ಇದರಲ್ಲಿ. 6 ಬಂಗಡೆ ಮೀನು, ಅದು ಸ್ವಲ್ಪ ಫ್ರೆಶ್ ಆಗಿಲ್ಲ, ತೊಳೆದು ಇಟ್ಟಿದ್ದೇವೆ. ಅದರ ಮೊಟ್ಟೆ ಕೂಡ ನೋಡ್ಬೋದು, ಅದನ್ನು ಕೂಡ ಇಲ್ಲಿ ಹಾಕುವ, ಮಿಕ್ಸ್ ಮಾಡುವ. ಮೊದಲನೇದಾಗಿ ಇಲ್ಲಿ ಬ್ಯಾಡಿಗೆ ಮೆಣಸನ್ನು ನಾವು ಸ್ವಲ್ಪ ಎಣ್ಣೆ ಹಾಕಿ ಒಂದು ಬಾಣಲೆಯಲ್ಲಿ ಹುರಿಲಿಕ್ಕೆ ಇಟ್ಟಿದ್ದೇವೆ. ಒಂದು 15 ಬ್ಯಾಡಿಗೆ ಮೆಣಸು ಪ್ರಮಾಣದಲ್ಲಿ ಇದೆ. ಖಾರ ಜಾಸ್ತಿ ಬೇಕಿದ್ದವರು ಖಾರ ಜಾಸ್ತಿ ತಗೊಳ್ಬೋದು, ಕಡಿಮೆ ಬೇಕಿದ್ದವರು ಕಡಿಮೆ ತಗೊಳ್ಬೋದು. ಇದನ್ನು ಸ್ವಲ್ಪ ಹುರಿಯುವ. ಇವಾಗ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಹುರಿಬೇಕು. ಇದನ್ನು ಹುರಿಯುವಾಗ ಸ್ವಲ್ಪ ಜಾಗ್ರತೆ ವಹಿಸಬೇಕು, ಯಾಕಂದರೆ ಮೆಣಸು ಕರಟಿ ಹೋಗುವಂಥ ಒಂದು ಸಂದರ್ಭ ಇರ್ತದೆ. ಆದಷ್ಟು ನಿಧಾನಗತಿಯಲ್ಲಿ ಉರಿಯನ್ನು ಹಾಕಿ ಹುರಿಬೇಕು. ಓಕೆ ಫ್ರೆಂಡ್ಸ್, ಮೆಣಸು ನಾವು ಹುರಿದಾಗಿದೆ. ಈಗ ಇದಕ್ಕೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ಈ ಮೆಣಸನ್ನು ಇಲ್ಲಿ ಶಿಫ್ಟ್ ಮಾಡುವ. ಮಿಕ್ಸಿ ಜಾರಿಗೆ ಮೊದಲನೇದಾಗಿ ಮೆಣಸನ್ನು ಹಾಕೊಳ್ಳುವ. ನಂತರ ನಾವು ತಗೊಂಡಿರುವಂಥ ಎಲ್ಲ ಈ ಜೀರಿಗೆ, ಕೊತ್ತಂಬರಿ ಎಲ್ಲ ಮಿಕ್ಸನ್ನು ನಾವು ತಗೊಂಡಿದ್ದೇವೆ, ಅದನ್ನು ಇಲ್ಲಿ ಹುರಿಬೇಕು. ಸಪ್ರೇಟಾಗಿ ಹುರಿಬೇಕಂತಿಲ್ಲ, ಎಲ್ಲ ಒಟ್ಟಿಗೆ ಹಾಕಿ ಹುರಿಬೋದು. ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಈ ಮಸಾಲೆ ಪದಾರ್ಥಗಳನ್ನೆಲ್ಲ ಹುರಿಬೇಕು. ಓಕೆ ಫ್ರೆಂಡ್ಸ್, ಹುರಿದಾಗಿದೆ. ನಾವು ಇದನ್ನು ಕೂಡ ಈಗ ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡುವ. ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ. ಓಕೆ ಫ್ರೆಂಡ್ಸ್, ಈಗ ತೆಂಗಿನಕಾಯಿ, ನಂತರ ಈರುಳ್ಳಿ, ನಂತರ ಅರಿಶಿನ ಹುಡಿ ಎಲ್ಲ ತಗೊಂಡಿದ್ದೇವಲ್ಲ, ಅದನ್ನೆಲ್ಲ ಒಟ್ಟಿಗೆ ಹಾಕಿ ನಾವು ಇದನ್ನು ಸಣ್ಣಗೆ ರುಬ್ಬಬೇಕು. ಆದಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ನಾವು ಬಂಗಡೆ ಪದಾರ್ಥಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ. ನೀವು ನೋಡ್ಬೋದು, ಒಂದು 3/4 ಭಾಗದಷ್ಟು ನಾವು ತೆಂಗಿನಕಾಯಿಯನ್ನು ಯೂಸ್ ಮಾಡಿದ್ದೇವೆ. ಕೆಲವರು 1 ಇಡೀ ತೆಂಗಿನಕಾಯಿನ ಹಾಕ್ತಾರೆ, ಅಷ್ಟು ಬೇಕಾಗಿಲ್ಲ. ಈಗ ಈ ತಗೊಂಡಿರುವ ಜಾರಿಗೆ ಹುಳಿಯ ನೀರನ್ನೇ ಇಲ್ಲಿ ಯೂಸ್ ಮಾಡುವ ರುಬ್ಲಿಕ್ಕೋಸ್ಕರ. ಓಕೆ, ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡುವ. ಓಕೆ ಫ್ರೆಂಡ್ಸ್, ಇಲ್ಲಿ ನುಣ್ಣಗೆ ರುಬ್ಬಿಟ್ಟಿದ್ದೇವೆ. ಈಗ ಈ ಮಸಾಲೆಯನ್ನು ಒಂದು ಮಣ್ಣಿನ ಪಾತ್ರೆಗೆ ಇದು ಹಾಕುವ, ಶಿಫ್ಟ್ ಮಾಡುವ. ಅರ್ದಿರೋಂಥ ಎಲ್ಲ ಮಸಾಲೆಯನ್ನು ಇಲ್ಲಿ ಹಾಕಿ, ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿ ಅದನ್ನು ಕೂಡ ಇಲ್ಲಿ ಹಾಕುವ. ಆ ನೀರನ್ನು ಕೂಡ ಇಲ್ಲಿ ಆ್ಯಡ್ ಮಾಡುವ. ಕಟ್ ಮಾಡಿಟ್ಟಿರುವ ಈರುಳ್ಳಿ ಮತ್ತು ಮೆಣಸು, ಆನಂತರ ಶುಂಠಿಯನ್ನು ಕೂಡ ಇಲ್ಲಿ ಆ್ಯಡ್ ಮಾಡುವ. ಇದೇ ಮಸಾಲೆಗೆ ಒಟ್ಟಿಗೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಇದನ್ನು ಸರಿ ಕುದಿ ಬೇಯಿಸುವ. ಈಗ ನಮಗೆ ಬೇಕಾಗಿರೋಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸಬೇಕು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಕುದಿ ಬರ್ತಾ ಇದೆ. ನಾವೀಗ ಒಂದೊಂದೇ ಮೀನನ್ನು ಇಲ್ಲಿ ಆ್ಯಡ್ ಮಾಡುವ.
ಮಸಾಲೆ ಕುದಿ ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಸೂಪರಾಗಿ ಕುದಿ ಬರ್ತಾ ಇದೆ. ಮಸಾಲೆ ಕಲರ್ ಕೂಡ ಒಳ್ಳೆ ಬಂದಿದೆ. ಈ ಹಂತದಲ್ಲಿ ಉಪ್ಪು ಸರಿಯಾಗಿದೆ ನೋಡಿ. ಒಂದು ವೇಳೆ ಉಪ್ಪು ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. ನಮ್ಮ ಇದರಲ್ಲಿ ಒಂದು ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ನಾವು ಹಾಕ್ಕೊಳ್ತಾ ಇದ್ದೇವೆ. ಬಂಗಡೆ ಮೀನಿನ ಪದಾರ್ಥ ಇದೇ ರೀತಿ ಮಸಾಲೆ ತಗೊಂಡು ಮಾಡಿ ಸೂಪರ್ ಆಗುತ್ತೆ. ಸ್ವಲ್ಪ ಖಾರ ಜಾಸ್ತಿ ಇದ್ದವರು ಖಾರ ಒಂದು ಸ್ವಲ್ಪ ಆ್ಯಡ್ ಮಾಡ್ಬೋದು, ಮೆಣಸನ್ನು. ಆಯ್ತು ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಮಸಾಲೆ ಸೂಪರಾಗಿ ಬಂದಿದೆ ಬಂಗಡೆ ಮೀನಿನ ಪದಾರ್ಥ. ಬಂಗಡೆ ಕೂಡ ಒಳ್ಳೆ ಬೆಂದಿದೆ. ಇದೇ ರೀತಿ ಒಂದು ಇಂಗ್ರೀಡಿಯೆಂಟ್ಸನ್ನು ಬಳಸಿ ನೀವು ಕೂಡ ಬಂಗಡೆ ಪದಾರ್ಥವನ್ನು ಮಾಡಿ ಸೂಪರ್ ಆಗುತ್ತೆ. ಈ ಅನ್ನದ ಜೊತೆ, ರೊಟ್ಟಿ ಜೊತೆ, ನಂತರ ಈ ಕಪ್ಪ ರೊಟ್ಟಿ ಅಂತ ಮಾಡ್ತೇವೆ ನಾವು ಹಳ್ಳಿಯಲ್ಲೆಲ್ಲ, ಅದರ ಜೊತೆ ಸೂಪರ್ ಆಗುತ್ತೆ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಮ್ಮ ಒಂದು ತುಳುನಾಡು ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀವು ಕೂಡ ಇದೇ ರೀತಿ ಒಂದು ಬಂಗಡೆ ಪದಾರ್ಥವನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ.